ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಸಮರ ಸಾರಿದೆ. ಕಾಂಗ್ರೆಸ್ ಸರ್ಕಾರ ದಲಿತರನ್ನ ತುಳಿಯೋ ಕೆಲಸವನ್ನು ಮಾಡ್ತಾ ಇದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಶಾಸಕ ರಾಜು ಗೌಡ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದವರು, ನೀವಿನ್ನೂ ಸಿಎಂ ಆಗಬೇಕು ಅಂತಿದ್ದೀರಾ, ಸಮಾಜ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ, ರಾಜೀನಾಮೆ ಕೊಟ್ಟು ಹೊರಬನ್ನಿ, ಸಮಾಜ ನಿಮ್ಮ ಜೊತೆಗೆ ನಿಲ್ಲುತ್ತೆ. ಹೇಗಂತ ಸತೀಶ್ ಜಾರಕಿಹೊಳಿ ಅಣ್ಣ, ನೀನು ಸ್ಮಶಾನದಲ್ಲಿ ಮಲಗ್ತಿದ್ದೆ, ಎಲ್ಲಿ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಖಾತೆ ಹೋಗುತ್ತೋ ಅನ್ನೋ ಭಯ ನಿಮ್ಮಲ್ಲಿದೆಯಾ? ಇದು ಕಾಟಾಚಾರಕ್ಕೆ ಹೋರಾಟ ಆಗಬಾರ್ದು, ಮೀಸಲಾತಿ ಪಡೆಯುವವರೆಗೆ ಹೋರಾಟ ನಿಲ್ಲಬಾರ್ದು, ಇದು ನಮ್ಮ ಮಕ್ಕಳ ಭವಿಷ್ಯದ ಹೋರಾಟ ಅಂತ ಮೀಸಲಾತಿ ಹೋರಾಟಕ್ಕೆ ಕೈ ಜೋಡಿಸೋದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದು ರಾಜುಗೌಡ ಏಕವಚನದಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ನಡೆಸಿದಂಥ ವಾಗ್ದಾಳಿ. ಇದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಸಮರ ಸಾರಿರುವ ಹೊತ್ತಿನಲ್ಲೇ ಕಾಂಗ್ರೆಸ್ ಸರ್ಕಾರ ದಲಿತರನ್ನ ತುಳಿಯೋ ಕೆಲಸ ಮಾಡ್ತಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಶಾಸಕ ರಾಜುಗೌಡ ಏಕವಚನದಲ್ಲೇ ಗುಡುಗಿದ್ದಾರೆ. ಚಿತ್ರದುರ್ಗದಲ್ಲಿ ಅವರು ಮಾತಾಡ್ತಾ ಇದ್ರು, ನೀವಿನ್ನೂ ಸಿಎಂ ಆಗಬೇಕು ಅಂತಿದೆಯಾ, ಸಮಾಜ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ, ರಾಜೀನಾಮೆ ಕೊಟ್ಟು ಹೊರಬನ್ನಿ, ಸಮಾಜ ನಿಮ್ಮ ಜೊತೆಗೆ ನಿಲ್ಲುತ್ತೆ, ನೀವು ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ. ಸತೀಶ್ ಜಾರಕಿಹೊಳಿ ಅಣ್ಣ, ನೀನು ಸ್ಮಶಾನದಲ್ಲಿ ಮಲಗ್ತಾ ಇದ್ದೆ, ಎಲ್ಲಿ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಖಾತೆ ಹೋಗ್ಬಿಡ್ತು ಅನ್ನುವಂಥ ಭಯ ನಿಮ್ಮಲ್ಲಿದೆಯಾ? ಇದು ಕಾಟಾಚಾರದ ಹೋರಾಟ ಅಷ್ಟೇ, ಕಾಟಾಚಾರಕ್ಕೆ ಹೋರಾಟ ಆಗಬಾರ್ದು. ನಿಮ್ಮ ಹೋರಾಟ ಮೀಸಲಾತಿಯನ್ನು ಪಡೆಯುವವರೆಗೂ ಕೂಡ ಹೋರಾಟ ನಿಲ್ಲಬಾರ್ದು, ಇದು ನಮ್ಮ ಮಕ್ಕಳ ಭವಿಷ್ಯದ ಹೋರಾಟ ಅಂತ ಮೀಸಲಾತಿ ಹೋರಾಟಕ್ಕೆ ಕೈ ಜೋಡಿಸೋದಕ್ಕೆ ಮನವಿ ಮಾಡಿದ್ದಾರೆ ರಾಜುಗೌಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.